ನಿಮಗೆ ಗೊತ್ತೇ, ಪ್ರತಿದಿನ ಮಾಡುವ ಒಂದು ಚಿಕ್ಕ ಅಭ್ಯಾಸವೇ ನಿಮ್ಮ ರೀಚಾರ್ಜ್ ಮಾಡಬಹುದಾದ ಹೆರಿಂಗ್ ಏಡ್ 2 ವರ್ಷ ನಡೆಯುತ್ತದೆಯೋ ಅಥವಾ 5 ವರ್ಷ ನಡೆಯುತ್ತದೆಯೋ ಅನ್ನೋದನ್ನು ನಿರ್ಧರಿಸುತ್ತದೆ. ಬಹುತೇಕ ಜನ ಇದರಲ್ಲಿ ತಪ್ಪು ಮಾಡ್ತಾರೆ. ಅವರಿಗೆ ಗೊತ್ತಾಗುವುದೇ ಇಲ್ಲ. ಆ ತಪ್ಪನ್ನು ನೀವು ಹೇಗೆ ತಪ್ಪಿಸಿಕೊಳ್ಳಬಹುದು ಅಂತ ನಾನು ಈಗ ಹೇಳ್ತೀನಿ. ರೀಚಾರ್ಜ್ ಮಾಡಬಹುದಾದ ಹೆರಿಂಗ್ ಏಡ್ಸ್ ಜೀವನವನ್ನು ತುಂಬಾ ಸುಲಭ ಮಾಡಿವೆ. ಸಣ್ಣ ಬ್ಯಾಟರಿಗಳ ಜಂಜಾಟ ಇಲ್ಲ. ಮರುಮರು ಬದಲಾಯಿಸುವ ತಲೆನೋವು ಇಲ್ಲ. ಚಾರ್ಜ್ ಮಾಡಿ ಬಳಸಿಬಿಡಿ. ಆದ್ರೆ ಒಂದು ವಿಷಯ ಬಹುತೇಕ ಜನರಿಗೆ ಯಾರೂ ಹೇಳೋದಿಲ್ಲ. ರೀಚಾರ್ಜಬಲ್ ಹೆರಿಂಗ್ ಏಡ್ಸ್ ಸರಿಯಾದ ಕಾಳಜಿ ಇಲ್ಲದಿದ್ದರೆ ಅವುಗಳ ಅತ್ಯುತ್ತಮ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. ಮೊದಲು ಚಾರ್ಜ್ ಮಾಡುವ ಅಭ್ಯಾಸ ತುಂಬಾ ಮುಖ್ಯ. ನೀವು ಬಳಸದೇ ಇದ್ದಾಗಲೆಲ್ಲ ಹೆರಿಂಗ್ ಏಡ್ ಅನ್ನು ಚಾರ್ಜರ್ನಲ್ಲಿ ಇಡಿ ಮತ್ತು ಚಾರ್ಜರ್ ಸರಿಯಾಗಿ ಪ್ಲಗ್ ಆಗಿದೆಯೇ ಅಂತ ಖಚಿತಪಡಿಸಿಕೊಳ್ಳಿ. ತಕ್ಷಣ ಚಾರ್ಜ್ ಮಾಡೋಕೆ ಆಗದಿದ್ದರೆ ಹೆರಿಂಗ್ ಏಡ್ ಅನ್ನು ಆಫ್ ಮಾಡಿ. ಇದೊಂದು ಸಣ್ಣ ಅಭ್ಯಾಸವೇ ಬ್ಯಾಟರಿಯ ಆಯುಷ್ಯವನ್ನು ಹೆಚ್ಚಿಸುತ್ತದೆ. ಎರಡನೇದು, ಸ್ವಚ್ಛತೆ ಎಂದರೆ ಕಡ್ಡಾಯ. ಪ್ರತಿದಿನ ಸೌಮ್ಯವಾದ ಒಣ ಬಟ್ಟೆಯಿಂದ ಹೆರಿಂಗ್ ಏಡ್ ಅನ್ನು ಒಮ್ಮೆ ಒರೆಸಿ. ಕಿವಿ ಮೆಣಸು ಮತ್ತು ಧೂಳು ಸೇರುವುದೇ ನನ್ನ ಹೆರಿಂಗ್ ಏಡ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಭಾವನೆಗೆ ದೊಡ್ಡ ಕಾರಣ. ಮೂರನೇದು, ತೇವಾಂಶದಿಂದ ದೂರ ಇಡಿ. ಸ್ನಾನ ಮಾಡುವಾಗ ಬೇಡ, ಈಜುವಾಗ ಬೇಡ, ಒದ್ದೆಯ ಜಾಗಗಳಲ್ಲಿ ಇಡಬೇಡಿ. ಸ್ವಲ್ಪ ತೇವಾಂಶವು ಸಮಯದ ಜೊತೆಗೆ ಧ್ವನಿ ಗುಣಮಟ್ಟವನ್ನು ಹಾಳು ಮಾಡಬಹುದು. ಮತ್ತು ಕೊನೆಯದು, ಸುರಕ್ಷಿತವಾಗಿ ಸಂಗ್ರಹಿಸಿ. ಚಾರ್ಜಿಂಗ್ ಕೇಸ್ ಬಳಸಿರಿ. ಮಕ್ಕಳು ಮತ್ತು ಪೆಟ್ಗಳಿಂದ ದೂರ ಇಡಿ. ಮತ್ತು ನಿಮ್ಮ ಬ್ರಾಂಡ್ಗೆ ಹೊಂದುವ ಸೂಚನೆಗಳನ್ನು ಪಾಲಿಸಿ. ಹ್ಯಾಸ್ ಆಪ್ನಲ್ಲಿ ನಾವು ಬಹುತೇಕ ಜನರು ಹೆರಿಂಗ್ ಏಡ್ಗಳನ್ನು ಬೇಗನೆ ಬದಲಾಯಿಸುವುದನ್ನು ನೋಡುತ್ತೇವೆ. ಅವು ಕೆಟ್ಟದ್ದಾಗಿದ್ದರಿಂದಲ್ಲ, ಸರಿಯಾಗಿ ಕಾಳಜಿ ವಹಿಸದಿದ್ದರಿಂದ. ಸರಿಯಾದ ಮಾರ್ಗದರ್ಶನದಿಂದ ನಿಮ್ಮ ಹೆರಿಂಗ್ ಏಡ್ಗಳ ಆಯುಷ್ಯವನ್ನು ಇನ್ನೂ ಹಲವಾರು ವರ್ಷಗಳವರೆಗೆ ಹೆಚ್ಚಿಸಬಹುದು. ನೀವು ಈಗಾಗಲೇ ರೀಚಾರ್ಜಬಲ್ ಹೆರಿಂಗ್ ಏಡ್ ಬಳಸುತ್ತಿದ್ದೀರಾ ಅಥವಾ ಬಳಸಲು ಯೋಚಿಸುತ್ತಿದ್ದೀರಾ? ಹ್ಯಾಸ್ ಆಪ್ನ ತಜ್ಞರೊಂದಿಗೆ ಮಾತನಾಡಿ. ಅವರು ನಿಮಗೆ ಸರಿಯಾದ ಸಾಧನ ಆಯ್ಕೆ ಮಾಡಿಕೊಡುತ್ತಾರೆ, ಸರಿಯಾದ ಕಾಳಜಿ ಹೇಗೆ ವಹಿಸಬೇಕು ಅಂತ ಕಲಿಸುತ್ತಾರೆ, ಮತ್ತು ಖರೀದಿಯ ನಂತರವೂ ಸಂಪೂರ್ಣ ಬೆಂಬಲ ನೀಡುತ್ತಾರೆ. ಇಂದೇ hyazapp.com ಗೆ ಭೇಟಿ ನೀಡಿ ನಿಮ್ಮ ಹೆರಿಂಗ್ ಕನ್ಸಲ್ಟೇಷನ್ ಬುಕ್ ಮಾಡಿ.